ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಪ್ಲಸ್ ಗ್ರಹಣ ಹಾಗೂ ಶಕ್ತಿದಾಯಕವಾದ ಅಮಾವಾಸ್ಯೆ. ನೋಡಿ, ಮಂಗಳವಾರದ ದಿನ ಅಮಾವಾಸ್ಯೆ ಬಂದಿದೆ ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟು ಹೇಳಿರ್ತಾರೆ ಸ್ನೇಹಿತರೆ, ಯಾವ ದಿನ ಮಾಡಿಕೊಂಡ್ರೆ ಎಷ್ಟು ಶಕ್ತಿ ಇರುತ್ತೆ ಅಂತ. ಪ್ರತಿನಿತ್ಯ ಕೂಡ ತುಂಬ ಒಳ್ಳೆಯದಾಯಕವಾಗೇ ಇರುತ್ತೆ. ಅಂದರೆ ನಾವು ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು ಯಾವ ದಿನ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ ನೋಡಿ, ಆ ದಿನವೇ ಉತ್ತಮವಾಗಿರುತ್ತೆ. ಆದರೆ ನಾವು ಒಂದು ದಿನಾಂಕ, ಒಂದು ವಾರ, ತಿಥಿ, ದಿನ ಅಂತ ಈ ನಿರ್ದಿಷ್ಟವಾದ ದಿನಾಂಕಗಳನ್ನು, ಸಮಯವನ್ನು ಏನಕ್ಕೆ ನಿರ್ಧಾರ ಮಾಡ್ತೀವಿ ಅಂದರೆ ಅದು ನಮ್ಮನ್ನು ನೆನಪಿಸ್ಕೊಳ್ಳೋದಕ್ಕೆ. ಅಂದರೆ ನಾವು ಮಾಡುವಂಥ ಕೆಲಸಗಳು ತುಂಬ ಆ್ಯಕ್ಟಿವ್ ಆಗಿ ನಾವು ಇರಬೇಕು ಪ್ರತಿನಿತ್ಯ, ಪ್ರತಿ ಸಮಯ ಅನ್ನುವಂಥದ್ದು. ಅದಕ್ಕೋಸ್ಕರ ನಾವು ಈ ರೀತಿ ತಿಥಿ, ವಾರ, ದಿನಾಂಕ ಈ ಥರ ನಾವು ಅದನ್ನು ಲೆಕ್ಕ ಇಟ್ಕೊಳ್ತೀವಿ. ಆದರೆ ಅಮಾವಾಸ್ಯೆ ಕೂಡಿ ಬಂದಿದೆ ಅಲ್ವಾ, ಮಂಗಳವಾರ ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಯಾವಾಗಲೂ ಅಷ್ಟೇ, ನಾವು ಉದ್ಧಾರ ಆಗಬೇಕು ಅಂದರೆ ನಮ್ಮ ಮನೆ ಕೂಡ ತುಂಬಾ ನಾವು ಮುಖ್ಯವಾಗಿ ಯಾವ ರೀತಿ ಮನೆಯಲ್ಲಿ ಏನು ಮಾಡ್ತೀವಿ ಅನ್ನೋದು ಲೆಕ್ಕಕ್ಕೆ ಬಂದೇ ಬರುತ್ತೆ. ಯಾಕಂದರೆ ಮನೆಯೇ ಮಂತ್ರಾಲಯ. ಯಾವುದೇ ಕೆಲಸ ಇರಲಿ, ಎಷ್ಟೇ ನಾವು ಫ್ರಸ್ಟ್ರೇಷನ್ನಲ್ಲಿದ್ದರೂ ಅಥವಾ ಎಷ್ಟೇ ಸಂತೋಷದಲ್ಲಿದ್ದರೂ, ಎಲ್ಲೇ ಇರಬಹುದು ಸ್ನೇಹಿತರೆ, ಪ್ರಪಂಚ ಸುತ್ತಿ ಬಂದರೂ ಕೂಡ ನಾವು ವಾಪಸ್ ನಮ್ಮ ಮನೆಗೇ ಬರುವಂಥದ್ದು. ಅಂತಹ ಮನೆಯಲ್ಲಿ ಯಾವಾಗಲೂ ಒಂದು ತುಂಬ ನಿರಾಳವಾಗಿ, ಸಂತೋಷವಾಗಿ ನಾವು ಗಂಜಿ ಕುಡಿದ್ರೂ ಕೂಡ ಆರಾಮಾಗಿ ಇದೀವಪ್ಪ ಅಂತ ಅನ್ನಿಸ್ಬೇಕು ನಮ್ಮ ಮನಸ್ಸು. ಆ ಥರ ಇರಬೇಕು. ನಕಾರಾತ್ಮಕ ಶಕ್ತಿಗಳು ಏನಾದರೂ ತುಂಬಿಕೊಂಡಿದ್ರೆ ಯಾವಾಗಲೂ ಆ ಮನೆಯಲ್ಲಿರುವಂಥ ಸದಸ್ಯರು ಜಗಳ ಆಡ್ತಾ ಇರ್ತಾರೆ. ಪ್ರತಿ ಒಂದು ದಿನವೂ ಕಿರಿಕಿರಿ ಮಾಡ್ತಾನೇ ಇರ್ತಾರೆ. ದುಡಿಯೋದಕ್ಕೆ ಹೋಗೋದೋ ಬಿಡೋದೋ ಗೊತ್ತಿಲ್ಲ, ಆದರೆ ಜಗಳ ಮಾತ್ರ ಸ್ಟಾರ್ಟ್ ಮಾಡಿ ಇರ್ತಾರೆ. ಆ ಹೆಣ್ಮಕ್ಳಿಗೂ ಕೂಡ ಒಂಥರ ನೋವು ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗೋದಿಲ್ಲ, ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಥರ ತೊಂದರೆನೂ ಮನೆಯಲ್ಲೂ ಇರುತ್ತೆ ಎಷ್ಟೋ ಹೆಣ್ಮಕ್ಳಿಗೆ. ಪಾಪ ಅವರು ಈ ಪರಿಹಾರಗಳನ್ನು ಆರಾಮಾಗಿ ನಾವು, ಯಾಕಂದರೆ ನಮ್ಗೆ ಆಲ್ರೆಡಿ ಕಷ್ಟಗಳಿದೆ, ಸಮಸ್ಯೆಗಳಿದೆ. ನಾವು ಎಲ್ಲೋ ಹುಡ್ಕೊಂಡೋಗಿ ದುಡ್ಡು ಕಾಸನ್ನು ಖರ್ಚು ಮಾಡಿ ಈ ರೀತಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತಿಲ್ಲ. ಭಗವಂತನನ್ನು ನಾವು ನೆನೆಸ್ಕೊಳ್ತಾ, ಭಗವಂತ ನೀನೇ ಒಂದು ದಾರಿಯನ್ನು ತೋರಿಸು ಅಂತ ಕೇಳಿಕೊಂಡಿದ್ದೆ. ನಾವು ನಂಬಿಕೆ ಇಟ್ಟು ನಮ್ಮ ಸಮಸ್ಯೆಗಳು ಯಾವ ರೀತಿ ಇದೆ, ಅದು ಎಷ್ಟು ತೀವ್ರತೆಯಿಂದ ಇದೆ, ನಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ, ಘಾಸಿ ಆಗ್ತಾ ಇದೆ, ಇದು ಎಲ್ಲವೂ ಕೂಡ ನಮಗಿಂತ ಚೆನ್ನಾಗಿ ಅರ್ಥ ಕೊಂಡಿರುವಂಥವರು ಯಾರೂ ಇರೋದಿಲ್ಲ ನಮ್ಮ ಕಷ್ಟಗಳ ಬಗ್ಗೆ. ಅದಕ್ಕೆ ನಾವು ಈ ಪರಿಹಾರವನ್ನು ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಅಡುಗೆ ಮನೆ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬ ಸಮಯವನ್ನು ಆ ಜಾಗದಲ್ಲೇ ಕಳೆಯುವಂಥದ್ದು. ಎಲ್ಲ ಸದಸ್ಯರಿಗೂ, ಮನೆಯಲ್ಲಿ ಗಂಡ, ಮಕ್ಕಳು, ಅತ್ತೆ, ಮಾವ, ಯಾರಿಗೇ ಆಗಿರಬಹುದು, ತಂದೆ, ತಾಯಿ, ಅಣ್ಣ, ತಮ್ಮ, ಪ್ರತಿಯೊಬ್ಬರಿಗೂ ನಾವು ಈ ಒಂದು ಅಡುಗೆ ಮನೆಯಲ್ಲಿ ನಿಂತು ಪ್ರೀತಿಯಿಂದ ಅಡುಗೆ ಬೇಯಿಸುವಂಥ ಜಾಗ ಇದಾಗಿರೋದ್ರಿಂದ ಈ ಜಾಗದಲ್ಲಿ ಆ ಲಕ್ಷ್ಮಿ ತುಂಬ ಇರ್ತಾಳೆ. ಯಾಕಂದರೆ ತುಂಬ ಜನ ಸಿಂಕ್ ತುಂಬ ಪಾತ್ರೆಗಳು ತುಂಬಿಸ್ಬಿಟ್ಟಿರೋದು, ಹಾಗೆ ಆ ಸ್ಟವ್ ಹತ್ರ ಕ್ಲೀನಾಗಿ ತೊಳೆದು ಕ್ಲೀನಾಗಿ ಇಟ್ಕೊಳ್ದೆ ಹಾಲು ಉಕ್ಸ್ತಾ ಇದ್ದರೆ ಪದೇ ಪದೇ ಹಾಲು ಉಕ್ಕುವುದು ಅಂದರೆ ಒಳ್ಳೆಯ ಸಂಕೇತ ಅಂತ ಎಲ್ರಿಗೂ ಗೊತ್ತು. ಆದರೆ ಅದೇ ಪದೇ ಪದೇ ಉಕ್ಕಿಸ್ಬಾರ್ದು, ಸಾಲಗಳು ಜಾಸ್ತಿ ಆಗುತ್ತೆ. ಈ ಥರ ಎಲ್ಲ ಇದ್ದಾಗ ಆ ಲಕ್ಷ್ಮಿ ಆ ಜಾಗದಲ್ಲಿ ಇರ್ತಾಳೆ. ಯಾವ ಜಾಗದಲ್ಲಿ ಇರ್ತಾಳೋ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರೋದಿಲ್ಲ. ಅದಕ್ಕೆ ಉಪ್ಪಿನಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಆ ಲಕ್ಷ್ಮಿ ಓಡೋಗ್ತಾಳೆ. ಒಂದು ಪ್ಲೇಟನ್ನು, ನೀವು ಚೆನ್ನಾಗಿರುವಂಥ ಚಿಕ್ಕ ಪ್ಲೇಟನ್ನು ತಗೊಳ್ಳಿ. ಅಡುಗೆ ಮನೆಯಲ್ಲಿ ನಾವು ರಹಸ್ಯವಾಗಿ ಇದನ್ನು ಮಂಗಳವಾರ ಅಮಾವಾಸ್ಯೆ ರಾತ್ರಿ ಮಾಡಿಕೊಳ್ಬೇಕು. ರಾತ್ರಿ ಯಥಾವತ್ತಾಗಿ ನಮ್ಮ ಕೆಲಸ ಕಾರ್ಯಗಳು, ಅಡುಗೆ ಪ್ರತಿಯೊಂದು ಮುಗಿಸ್ಕೊಂಡು ಮಾಡುವಂಥ ಪರಿಹಾರ ಸ್ನೇಹಿತರೆ. ರಾತ್ರಿ ತಣ್ಣನೆ ಗಾಳಿ ಇರುತ್ತೆ. ಪ್ರಕೃತಿಯಲ್ಲಿ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ಆ್ಯಕ್ಟಿವ್ ಆಗಿ ಇರುವಂಥ ಸಮಯ ಕೂಡ ಇದೇ ಆಗಿರೋದ್ರಿಂದ ನಾವು ಇದನ್ನು ತುಂಬಾ
ಎಚ್ಚರಿಕೆಯಿಂದ ಮನೆಯಲ್ಲಿ ಇರುವಂಥ ಅತಿ ಕಠಿಣ ಸಮಸ್ಯೆಗಳು, ಸಾಲ, ಜಗಳ, ವೈಮನಸ್ಸು ಎಷ್ಟಪ್ಪ ಇದೆ, ಇದನ್ನೆಲ್ಲವೂ ಕೂಡ ಒಂದೇ ಇದರಲ್ಲೇ ಪರಿಹಾರ ಒಂದಿದ್ದರೆ ಸಾಕು ಅಂತ ಅನಿಸುತ್ತೆ ನೋಡಿ. ಆ ಒಂದು ಪರಿಹಾರ ಇದಾಗಿರುತ್ತೆ. ಪ್ಲೇಟು ತಗೊಂಡು ಅದ್ರ ಮೇಲೆ ಕಲ್ಲುಪ್ಪನ್ನು ಹಾಕಿ, ಕಲ್ಲುಪ್ಪು ಸಮುದ್ರ ಗರ್ಭದಿಂದ ಬಂದಿರುವಂಥದ್ದು, ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥದ್ದು, ಹಾಗೂ ಲಕ್ಷ್ಮೀದೇವಿ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಇದ್ರ ಮೇಲೆ ಅರಿಶಿಣ ಕುಂಕುಮ ಇಡಬೇಕು. 1 ರೂಪಾಯಿಯನ್ನು ಕ್ಲೀನಾಗಿ ಅರಿಶಿಣದ ನೀರಲ್ಲಿ ತೊಳೆದು ದುಡ್ಡು ಕಾಸಿಗಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದಾಗ 1 ರೂಪಾಯಿ ಕಾಯಿನನ್ನು ನೀವು ಚೆನ್ನಾಗಿರುವಂಥದ್ದನ್ನೇ ಇಡಿ ಸ್ನೇಹಿತರೆ. ಇದನ್ನು ಇಟ್ಟು ಒಂದು ಲವಂಗವನ್ನು, ಮುಗ್ಗಿರುವಂಥ ಲವಂಗವನ್ನು ಇಡಬೇಕು. ಲವಂಗ ಏನು ಕೆಲಸ ಮಾಡುತ್ತೆ ಅಂದರೆ, ನಿಂತಿರುವ ಕೆಲಸಗಳಿರುತ್ತಲ್ವ ಅದನ್ನು ಸರಾಗವಾಗಿ ನಮ್ಮ ಕಡೆ ಬರುವಂತೆ ಮಾಡುತ್ತೆ. ಅಂದರೆ ಇವತ್ತು ನಾಳೆ ಅಂತ ನಾವು ಅಲ್ದಾಡ್ತಾ ಇರ್ತೀವಿ ಒಂದು ಕೆಲಸಕ್ಕಾಗಿ. ದುಡ್ಡು, ಸಮಯ ಇದನ್ನೆಲ್ಲವೂ ವ್ಯರ್ಥ ಮಾಡಿಕೊಂಡು ಆದರೂ ಕೂಡ ಕೆಲಸಗಳಾಗ್ತಾ ಇರೋದಿಲ್ಲ. ಅದನ್ನು ಪೂರ್ತಿಯಾಗಿ ಸ್ಟ್ರಕ್ ಆಗಿರುವಂಥದ್ದನ್ನು ರಿಲೀಸ್ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಅದಕ್ಕೋಸ್ಕರ ಲವಂಗ ಮುಗ್ಗಿರುವಂಥದ್ದನ್ನು ತಗೊಳ್ಬೇಕು. ಈ ಥರ ಇಟ್ಟು ನೀವು ಸ್ಟವ್ ಕೆಳಗಡೆ ಇಡಿ. ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ. ಗ್ಯಾಸ್ ಸ್ಟವ್ ಅಗ್ನಿ ದೇವರ ಸಾಕ್ಷಿಯಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು. ಆ ದೇವತೆಯನ್ನು ಕೇಳಿಕೊಂಡು ನಮ್ಮ ಮನೆಯಲ್ಲಿ ಯಾವಾಗಲೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಒಂದೊಂದೇ ಸಮಸ್ಯೆಯನ್ನು ಹೇಳ್ಕೊಂಡು ಈ ಪ್ಲೇಟನ್ನು ಕೈಯಲ್ಲಿಟ್ಕೊಂಡು ನಾವು ಕೇಳ್ತೀವಿ ನೋಡಿ, ಆ ಕೋರಿಕೆಗಳು ಅವುಗಳನ್ನು ಕೇಳುತ್ತೆ ಸ್ನೇಹಿತರೆ, ಅಂದರೆ ಆಲಿಸುತ್ತೆ. ತದನಂತರ ಇದನ್ನು ನೀವು ಸ್ಟವ್ ಕೆಳಗಡೆ ಇಟ್ಟು, ಸುಮಾರು ಜನ ಸ್ಟವ್ ಕೆಳಗಡೆ ನಮಗೆ ಜಾಗ ಇರೋದಿಲ್ಲಕ್ಕ ಅಂತ ಹೇಳ್ತಾರೆ. ಸ್ಟವ್ ಮೇಲೆ ಕೂಡ ಇಡಬಹುದು. ಒರೆಸ್ಬಿಟ್ಟು ಕ್ಲೀನಾಗಿ ನೀವು ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ರಾತ್ರಿ ಮಲ್ಕೊಂಡ್ಬಿಡಬೇಕು. ಅದನ್ನು ಮತ್ತೆ ತೆಗೆಯೋದು, ಮುಟ್ಟೋದು, ನೋಡೋದು ಮಾಡಬಾರ್ದು. ಏಕೆಂದರೆ ನಾವು ಅಂದುಕೊಂಡು ಮಾಡಿರ್ತೀವಲ್ವ ಆ ಕೆಲಸಗಳು ನಕಾರಾತ್ಮಕವಾದಂಥ ಶಕ್ತಿಗಳನ್ನು ಇದು ಎಳ್ಕೊಳ್ಳುತ್ತೆ. ಅಂದರೆ ತನ್ನಲ್ಲಿ ಅದನ್ನು ಅಬ್ಸರ್ವ್ ಮಾಡಿಟ್ಕೊಳ್ಳುವಂಥ ಶಕ್ತಿ ಈ ವಸ್ತುಗಳಿಗೆ ಇರೋದರಿಂದ ನಾವು ಈ ರೀತಿ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಬೇಕು. ಮಾರನೇ ದಿನ ಇದನ್ನು ಬೆಳಗ್ಗೆ ಎದ್ದು ಕೂಡಲೇ ಒಂದು ಕವರ್ಗೆ ಹಾಕ್ಕೊಳ್ಬೇಕು ಸ್ನೇಹಿತರೆ. ಇದನ್ನೆಲ್ಲವೂ 1 ರೂಪಾಯಿ ಸಮೇತ ಹಾಕಿ, ಅಯ್ಯೋ 1 ರೂಪಾಯಿ ನಾವು ಬಿಸಾಕ್ತಾ ಇದ್ದೀವಿ ಅಂತ ಮಾತ್ರ ಮನಸ್ಸಿಗೆ ಬರಬಾರ್ದು ಸ್ನೇಹಿತರೆ. ಈ 1 ರೂಪಾಯಿ ಹೋದ್ಮೇಲೆ ನಿಮ್ಗೆ ಇನ್ನೆಷ್ಟೋ ದುಡ್ಡು ಬರುತ್ತೆ ಅಂತ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು. ಇದನ್ನು ತಗೊಂಡೋಗಿ ದೂರ ಎಲ್ಲಾದರೂ ಹಾಕ್ಬಿಟ್ಟು ಬಂದುಬಿಡಿ, ಇಷ್ಟೇ ಸುಲಭವಾಗಿ.